ಹರೇ ಕೃಷ್ಣ ಎಲ್ಲರಿಗೂ. ಭಗವದ್ಗೀತೆ ಚಾಪ್ಟರ್ 1 ಅಧ್ಯಾಯ 1 ಇನ್ನೇನು ಕೊನೆ ಸ್ಟೇಜ್ ಬಂದಿದೆ. ಅದು ಲಾಸ್ಟ್ ಇನ್ನೇನು ಮುಗಿತಾ ಬಂದಿದೆ. ಈ ಒಂದು ಸ್ಟೇಜಲ್ಲಿ ಅರ್ಜುನ ಕೃಷ್ಣನ ಹತ್ರ ಕೇಳಿರ್ತಾನಲ್ವಾ, ನನ್ನನ್ನು ಎರಡೂ ಸೈನ್ಯದ ಮಧ್ಯೆ ಕರ್ಕೊಂಡು ಹೋಗಿ ನಿಲ್ಲಿಸು, ನನ್ನ ಜೊತೆ ಯಾರು ಯುದ್ಧ ಮಾಡ್ತಿದ್ದಾರೆ ನಾನು ನೋಡಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿ ನಿಲ್ಲಿಸ್ತಾನೆ. ಅರ್ಜುನ ನೋಡ್ತಾನೆ, ಎದುರುಗಡೆ ಸೋದರ ಮಾವ, ತನ್ನ ಗುರು, ಪ್ರಿಯ ಗುರುವಾದಂಥ ದ್ರೋಣಾಚಾರ್ಯರು, ತನ್ನ ತಮ್ಮ, ಅಣ್ಣಂದಿರು, ಹಾಗೆ ಅವರ ಸ್ನೇಹಿತರು, ಇವರೆಲ್ಲ ಅವ್ರ ಜೊತೆ ಯುದ್ಧ ಮಾಡೋದಕ್ಕೆ ಆಲ್ರೆಡಿ ರೆಡಿಯಾಗಿ ಶಸ್ತ್ರಗಳ ಜೊತೆ ನಿಂತಿರ್ತಾರೆ. ಅವಾಗ ಅರ್ಜುನನಿಗೆ ನಿಜವಾಗ್ಲೂ ನಾನು ಯುದ್ಧ ಮಾಡಿದ್ರೆ ನಾನು ಗೆದ್ದು ಏನು ಪ್ರಯೋಜನ, ನಾನು ಯಾರ ಜೊತೆ ಹಂಚ್ಕೊಳ್ಳಿ, ನಾನು ಯಾರ ಜೊತೆ ಖುಷಿಯಾಗಿರಲಿ ಅಂತ ಹೇಳಿ ಅರ್ಜುನ ಕುಗ್ಗೋಗ್ತಾನೆ. ಅವನ ಹತ್ರ ಇರೋವಂಥ ಕತ್ತಿ ಏನಿದೆ ಆ ಶಸ್ತ್ರಗಳೆಲ್ಲ ಬಿದ್ದು ಹೋಗುತ್ತೆ. ಅವನಿಗೆ ಯುದ್ಧ ಮಾಡೋದಕ್ಕೆ ಒಂಚೂರು ಇಷ್ಟನೇ ಇರಲ್ಲ. ಆ ಟೈಮಲ್ಲಿ ಅರ್ಜುನ, ನಾನು ಯುದ್ಧ ಮಾಡಲ್ಲ, ನಾನು ಬೇಕಾದ್ರೆ ಕಾಡಿಗೆ ಒಬ್ಬನೇ ಹೊರಟೋಗ್ತೀನಿ, ನನ್ನ ಜೀವನ ಏನೋ ಮಾಡ್ಕೊಳ್ತೀನಿ, ನನಗೆ ರಾಜ್ಯ ಬೇಡ, ಏನು ಬೇಡ, ಇವರೆಲ್ಲ ಚೆನ್ನಾಗಿರಲಿ, ನಾನು ಇವರಿಂದ ದೂರ ಆಗಿ ನಾನು ಹೆಂಗೋ ನನ್ನ ಜೀವನ ಮಾಡ್ಕೊಳ್ತೀನಿ ಅಂತ ಅರ್ಜುನ ಯುದ್ಧ ಬೇಡ ಅಂತ ಡಿಸಿಷನ್ ತಗೊಂಡಿದ್ದ ಮೂಮೆಂಟ್ಗೆ ನಿಜವಾಗ್ಲೂ ಹೇಳ್ತೀನಿ, ನನ್ನ ಲೈಫಲ್ಲಿ ನಾನು ಯುದ್ಧ ಮಾಡಲೇಬೇಕು ಅಂತ ತಗೊಂಡಂಥ ನಿರ್ಧಾರ ಇವತ್ತು ನನಗೆ 1 ವಾರ ಕಂಪ್ಲೀಟ್ ಆಗಿದೆ. ನನ್ನ ಹೆಲ್ತ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಆಲ್ರೆಡಿ PCOD ಇದೆ. ಸೊ ನಾನು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಲೇಬೇಕು. ಹಾಗೆ ನಾನು ಇಷ್ಟು ದಿನ ಆರೋಗ್ಯದ ಮೇಲೆ ಸರಿಯಾಗಿ ಗಮನ ಕೊಟ್ಟಿಲ್ಲ. ಹಾಗೆ ಲೈಫಲ್ಲಿ ಹಾಗೆ ಹೋಗೋದಕ್ಕೂ, ಒಂದು ಅರ್ಥದಿಂದ ಹೋಗೋದಕ್ಕೂ, ಅಥವಾ ಜೀವನನ ಹೀಗೆ ಜೀವಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅದ್ರ ತಕ್ಕಂಗೆ ಹೋಗೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಮೇ ಬಿ ನಾನು ಈ ಭಗವದ್ಗೀತೆ ಓದೋದಕ್ಕೆ ಶುರು ಮಾಡಿದ್ದಕ್ಕೆ ನನಗೆ ಇಂಥ ಒಂದು ರಿಯಲೈಸೇಷನ್ ಆಗಿದೆ ಅಂತ ಅನ್ನಿಸ್ತಿದೆ. ನನ್ನ ಜೊತೆ ನೀವು ಭಗವದ್ಗೀತೆ ಓದ್ತಿದ್ದೀರಾ, ಎಲ್ಲೋ ಒಂದು ಕಡೆ ನಿಮಗೆ ಯಾವುದೋ ಒಂದು ಪಾಯಿಂಟ್ ಲಿಟ್ರಲಿ ಹಿಟ್ ಆಗುತ್ತೆ, ಅದು ನಿಮ್ಮ ಮನಸ್ಸಿಗೆ ತಟ್ಟುತ್ತೆ. ಕಾಯಬೇಡಿ ಯಾವುದೇ ಒಂದು ವಿಷಯನ ಸ್ಟಾರ್ಟ್ ಮಾಡೋದಕ್ಕೆ. ಲೈಫ್ ಬೇಗ ಮುಂದೆ ಹೋಗ್ತಿದೆ. ಲೈಫ್ ಈಸ್ ಈಸಿ, ಬ್ಯೂಟಿಫುಲ್. ಇರೋದೊಂದು ಜೀವನ, ಚೆನ್ನಾಗಿ ಜೀವಿಸಿ, ಒಳ್ಳೆ ಉದ್ದೇಶದಿಂದ ಜೀವಿಸಿ, ಒಳ್ಳೆ ಕಾರ್ಯಗಳನ್ನೇ ಮಾಡಿ, ಒಳ್ಳೆ ಕರ್ಮ ಮಾಡಿದ್ರೆ ನಿಮಗೆ ಒಳ್ಳೆ ಉದ್ದೇಶ ಇರುತ್ತೆ. ಒಳ್ಳೆ ಕರ್ಮಗಳ ಹಿಂದೆ ಒಳ್ಳೆ ಉದ್ದೇಶ ಇರುತ್ತೆ, ಹಾಗೆ ಒಳ್ಳೆ ಜೀವನ ಇರುತ್ತೆ ಗಾಯ್ಸ್. ಅಷ್ಟೇ ಇವತ್ತಿನ ಎಪಿಸೋಡ್. ನಾನು ಮುಂಚೆ ಎಪಿಸೋಡ್ ಥರ ಮಾಡಿಲ್ಲ, ಇದು ನನ್ನ ವರ್ಕೌಟ್ ಮುಗಿಸ್ಕೊಂಡು ಬಂದು ಇವತ್ತು ಈ ಒಂದು ಎಪಿಸೋಡ್ ಮಾಡ್ತಿದ್ದೀನಿ. ನಿಮಗೂ ಏನಾದರೂ ಜೀವನದಲ್ಲಿ ಮಾಡಬೇಕು ಅನ್ನೋ ಆಸೆ ಇದ್ದು, ನಿಮ್ಗೇನಾದರೂ ಲೈಫಲ್ಲಿ ಡಿಸಿಷನ್ ತಗೊಳ್ಳೋದಕ್ಕೆ ನೀವಿನ್ನೂ ಯೋಚನೆ ಮಾಡ್ತಿದ್ದೀರಾ ಅಥವಾ ಹಿಂದುಡ್ತಿದ್ದೀರಾ ಅಂತ ಅನಿಸಿದ್ರೆ ಕುತ್ಕೊಂಡು ಆರಾಮಾಗಿ ಒಂದ್ಸಲ ಯೋಚನೆ ಮಾಡಿ, ನೀವಿವತ್ತು ಇಲ್ಲಿ ಹೇಗಿದ್ದೀರಾ, ಈ ಕ್ಷಣ ನೀವು ಇವತ್ತು ಇರೋದಕ್ಕೆ ಕಾರಣ ಏನು, ಅಥವಾ ನೀವು ಹೀಗಿದ್ದ ಮೇಲೆ ಮುಂದೆ ನಿಮ್ಮ ಜೀವನ ಹೇಗಿರಬೇಕು ಅಂತ ನೀವು ಅಂದ್ಕೊಳ್ತಿದ್ದೀರಾ ಅಂತ ಒಂದ್ಸಲ ಯೋಚನೆ ಮಾಡಿ, ಅದಕ್ಕೆ ತಕ್ಕಂಗೆ ನೀವೇನೇನು ಕೆಲಸ ಮಾಡಬೇಕು ಅದನ್ನೆಲ್ಲ ಥಿಂಕ್ ಮಾಡಿ, ಪ್ಲ್ಯಾನ್ ಮಾಡಿ ಎಲ್ಲವನ್ನು. ಹಾಗೆ ಇನ್ನೊಂದು ಗೈಸ್, ನಾನು 2025 ಈ ವರ್ಷದ ಮೊದಲನೇ ತಿಂಗಳು ನಾನು ವಿಷನ್ ಬೋರ್ಡ್ ಅಂತ ಒಂದು ಬೋರ್ಡ್ ಮಾಡಿದ್ದೆ. ಅಂದರೆ ನನ್ನ ಕನಸುಗಳನ್ನು ಚಾರ್ಟಲ್ಲಿ ಅಂಟಿಸಿ ನಾನು ಅದೇ ಥರ ಆ ಜೀವನನ ಮಾಡ್ಕೋಬೇಕು, ಅದೆಲ್ಲ ನಾನು ಅಚೀವ್ ಮಾಡಬೇಕು ಈ ವರ್ಷದೊಳಗಡೆ ಅಂತ ಒಂದು ಚಾರ್ಟ್ ಮಾಡಿ ಹಾಕಿದ್ದೆ. ಅದರಲ್ಲಿ ತುಂಬ ಕನಸು ಆಲ್ರೆಡಿ ನನಸಾಗಿದೆ. ಅದ್ರ ಬಗ್ಗೆ ಒಂದು ವಿಡಿಯೋ ಶೇರ್ ಮಾಡ್ತಿದ್ದೀನಿ. ನಿಮಗೂ ಆ ಥರ ಮಾಡಬೇಕು, ಚಾರ್ಟ್ ಮಾಡಬೇಕು, ಅಥವಾ ನಿಮ್ಗೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಕಮೆಂಟ್ ಹಾಕಿ, ಆದಷ್ಟು ಬೇಗ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಅಷ್ಟೇ ಇವತ್ತಿನ ಸಂಚಿಕೆಗೆ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಅನಿಸಿದರೆ ಕಮೆಂಟ್ ಮಾಡಿ, ಈ ವಿಷಯನ ಬೇರೆಯವ್ರಿಗೂ ತಿಳಿಸ್ಬೇಕು ಅಂತಂದರೆ ಶೇರ್ ಮಾಡಿ.